ನಿಮ್ಮ ಸ್ಕಿನ್ನಲ್ಲಿರುವಂಥ ಕಲೆಯನ್ನು ತೆಗೆಯುತ್ತೆ ಮತ್ತು ಕೊಳೆನೂ ತೆಗಿತೈತಿ. ಜೊತೆಗೆ ನಿಮ್ಮ ಸ್ಕಿನ್ನು ಟ್ಯೂಬ್ಲೈಟ್ ರೀತಿ ಹೊಳೆಯುವಂಥ ಮಾಡುತ್ತೆ. ಇವತ್ತು ನಾನು ತೋರಿಸುವಂಥ ಒಂದು ಫೇಶಿಯಲ್ಲು ಇಷ್ಟು ಚೆನ್ನಾಗೈತಿ ಅಂತ ಅಂದರೆ ಫೇಶಿಯಲ್ಲು ಈ ಪೂರ್ತಿ ವಿಡಿಯೋ ನೋಡಿರಿ, ನಿಮಗೆ ಗೊತ್ತಾಗುತ್ತೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ಹಸಿ ಹಾಲಲ್ಲಿ, ಬರೀ ಹಸಿ ಹಾಲಲ್ಲಿ ಪ್ರತಿಯೊಂದು ಸ್ಟೆಪ್ಪನ್ನು ಹಸಿ ಹಾಲಲ್ಲಿ ನಾನೊಂದು ಫೇಶಿಯಲನ್ನು ಮಾಡಿ ತೋರಿಸಿದ್ದೀನಿ. ಈ ಒಂದು ಫೇಶಿಯಲನ್ನು ನೀವು ಮನೆ ಮಾಡಿಕೊಂಡು ದಯವಿಟ್ಟು ನನಗೆ ಕಮೆಂಟ್ ಹಾಕಿರಿ. ನಾನು ಈಗಲೇ ಸ್ಟಾರ್ಟ್ ಮಾಡ್ತಿರ್ತೀನಿಲ್ಲ, ಅವಾಗಲೇ ನೀವು ಸ್ಟಾರ್ಟ್ ಮಾಡಿಕೊಂಡು ಫೇಶಿಯಲ್ ಮಾಡ್ಕೋರಿ. ರಿಸಲ್ಟು ನನಗೆ ಹೇಳ್ರಿ. ಇಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ನಾನು ತೊಗೊಂಡಿರುವಂಥದ್ದು ಹಸಿ ಹಾಲು. ಹಸಿ ಹಾಲು ನಮ್ಮ ಸ್ಕಿನ್ನನ್ನು ನ್ಯಾಚುರಲಾಗಿ ಗ್ಲೋ ಮಾಡ್ತೈತಿ. ಜೊತೆಗೆ ನ್ಯಾಚುರಲಾಗಿ ಕ್ಲಿನ್ಸಿಂಗ್ ಮಾಡೋದು ಅಂತ ಅಂದ್ರೆ ಹಸಿ ಹಾಲು. ಇದನ್ನು ನಾನು ಮೊದಲನೇ ಸ್ಟೆಪ್ಪಲ್ಲಿ ತೊಗೊಂಡಿದ್ದೀನಿ. ಇದು ನಮ್ಮ ಸ್ಕಿನ್ನಲ್ಲಿರುವಂಥ ಕಲೆನೂ ತೆಗಿತೈತಿ, ಕೊಳೆನೂ ತೆಗಿತೈತಿ. ಡೆಡ್ ಸ್ಕಿನ್ನನ್ನು ತೆಗೆದು ನ್ಯಾಚುರಲ್ ಆಗಿರುವಂಥ ಗ್ಲೋವನ್ನು ನಮಗೆ ಸ್ಕಿನ್ಗೆ ಕೊಡ್ತೈತಿ. ಅದಕ್ಕೋಸ್ಕರ ನಾನು ಇಲ್ಲಿ ಮೊದಲೇ ಸ್ಟೆಪ್ಪಲ್ಲಿ ಹಸಿ ಹಾಲು ತೊಗೊಂಡಿದ್ದೀನಿ. ಹಸಿ ಹಾಲನ್ನು ಒಂದು 2 ಸ್ಪೂನಷ್ಟು ಹಸಿ ಹಾಲು ಒಂದು ಬಟ್ಲಿಗೆ ಹಾಕ್ಕೊಂಡು ಸ್ವಲ್ಪ ಅದರಲ್ಲಿ ನಿಮ್ಮ ಹತ್ರ ಕಾಟನ್ ಪ್ಯಾಡ್ ಇದ್ದರೆ ಕಾಟನ್ ಪ್ಯಾಡ್ ತೊಗೋರಿ, ಇಲ್ಲ ಅಂತ ಅಂದರೆ ಒಂದು ಕಾಟನ್ ಅಂದರೆ ಹತ್ತಿನ ತೊಗೊಂಡು ಅದರಲ್ಲಿ ಎದ್ದು ನಾವು ಚೆನ್ನಾಗಿ ಫೇಸ್ಗೆ, ನಮ್ಮ ಸ್ಕಿನ್ ಮತ್ತು ಎಲ್ಲ ಕೊಳೆ ಹೋಗೋ ರೀತಿ ನಾವು ಎಲ್ಲ ಕಡೆ ಕಣ್ಣು ಸುತ್ತ, ತುಟಿ ಸುತ್ತ, ಕತ್ತು ಭಾಗ ಎಲ್ಲ ಕಡೆಯೂ ಎಲ್ಲ ನಮ್ಮ ಸ್ಕಿನ್ ಎಲ್ಲ ಕಡೆಯೂ ನಾವು ಪೂರ್ತಿಯಾಗಿ ಹಸಿಯಲ್ಲಿ ನೀವು ನೋಡ್ಬೋದು. ಒಂದು ಸೈಡ್ ಅಷ್ಟೇ ನಾನು ಮಾಡಿ ತೋರಿಸಿದ್ದೀನಿ. ಇಲ್ಲಿ ಕ್ಲೆನ್ಸ್ ಎಷ್ಟು ಚೆನ್ನಾಗಿ ನನ್ನ ಸ್ಕಿನ್ ಅಷ್ಟೆಲ್ಲ ಅಲ್ಲಿ ಬೇರೆ ಟೈಪ್ ಕಾಣಿಸ್ತೈತಿ, ಇಲ್ಲಿ ಬೇರೆ ಟೈಪ್ ಕಾಣಿಸ್ತೈತಿ. ಅಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ನು ಇಲ್ಲಿ ಆಗ್ತಾ ಬರ್ತೈತಿ. ನಾವು ಕ್ಲೆನ್ಸ್ ಮಾಡ್ದಂಗೆ ನಾವು ತುಟಿಗೂ ಸಹಿತ ನಾವಿಲ್ಲಿ ಚೆನ್ನಾಗಿ ಇದನ್ನೇ ತೊಗೊಂಡು ನಾವು ರಬ್ ಮಾಡಿಕೊಂಡು ಮಸಾಜ್ ಮಾಡ್ಕೊಂಡು ನೋಡ್ಬೋದು. ನಿಮಗೆ ಕೊಳೆ ಎಷ್ಟು ಕಾಣಿಸ್ತೈತಿ ಅಂತ ಹೇಳೋದು ಇದನ್ನು ನೋಡೋದಕ್ಕೆ ನಿಜವಾಗ್ಲೂ ಒಂದು ಫೇಸ್ ವಾಶ್ ಮಾಡ್ಕೊಂಡು ಕುತ್ಕೊಂಡಿದ್ದೀನಿ ನಾನು. ಅದಕ್ಕೆ ಹೇಳೋದು ನ್ಯಾಚುರಲಾಗಿ ಗ್ಲೋ ಕೊಡುತ್ತೆ ನಮ್ಮ ಸ್ಕಿನ್ಗೆ. ಆಮೇಲೆ ಕಲೆ ಮತ್ತು ಕೊಳೆನ ತೆಗಿತೈತಿ ಅಂತ ಹೇಳೋದು ನಾನು ಹೇಳಿರೋದು. ಪೂರ್ತಿಯಾಗಿ ನಾನು ಫೇಸ್ ವಾಶ್ ಮಾಡಿಕೊಂಡೆ, ಒಂದು ಬಟ್ಟೆ ತೊಗೊಂಡು ಇಲ್ಲಿ ಫೇಸ್ ವಾಶ್ ಮಾಡಿಕೊಂಡು ಆಯಿತು. ನಾನು ಈಗ ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು ನಿಮಗೆ ತೋರಿಸ್ತಿರೋವಂಥದ್ದು, ಇಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಹಸಿ ಹಾಲು ತೊಗೊಂಡಿದ್ದೀನಿ. ಇದರ ಪೂರ್ತಿಯಾಗಿ ನಾವು ಫೇಶಿಯಲ್ ಮಾಡೋದು ಹಸಿ ಹಾಲಿಂದ. ಏನೇ ನಾನು ಹಾಕ್ಕೊಂಡ್ರು ಫಸ್ಟಿಗೆ ಹಸಿ ಹಾಲು, ನಂತರ ಏನು ಬೇರೆ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಂಡಲ್ಲಿ ಹಾಲಲ್ಲಿ ಫೇಶಿಯಲ್ ಮಾಡಿ ತೋರಿಸಿದ್ದೀನಿ. ಹಸಿ ಹಾಲು ಮತ್ತು ಅಕ್ಕಿ ಹಿಟ್ಟು. ಹಸಿ ಹಾಲು ನಮ್ಮ ಸ್ಕಿನ್ ಮತ್ತು ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡ್ತೈತಿ. ಜೊತೆಗೆ ಅಕ್ಕಿ ಹಿಟ್ಟು ನಮ್ಮ ಸ್ಕಿನ್ನನ್ನು ಸ್ಕ್ರಬ್ ಮಾಡ್ತೈತಿ, ಎಕ್ಸ್ಫೋಲಿಯೇಟ್ ಮಾಡ್ತೈತಿ. ನಮ್ಮ ಸ್ಕಿನ್ನಲ್ಲಿರುವಂಥ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು ಏನದಾವೆ ಎಲ್ಲನೂ ತೆಗೆಯುವಂಥ ಶಕ್ತಿ ಈ ಒಂದು ಅಕ್ಕಿ ಹಿಟ್ಟಿಗೆ ಐತಿ. ಆದರೆ ಇಲ್ಲಿ ಒಂದು ಏನು ಹುಷಾರಾಗಿರುವಂಥ ಕೆಲಸ ಮಾಡಬೇಕಂತ ಅಂದ್ರೆ ನಾವು ಪೂರ್ತಿಯಾಗಿ ನೈಸಾಗಿ ಹೇಗಿರಬೇಕು. ಹಿಟ್ಟು ಭಾಳನ ರಫ್ ಆಗಿರುವಂಥ ಅಕ್ಕಿ ಹಿಟ್ಟನ್ನು ತೊಗೊಳಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ನಾವು ಇಲ್ಲಿ ಮಸಾಜ್ ಮಾಡ್ಕೊತಿರ್ತೀವಿ, ಸ್ಕ್ರಬ್ ಮಾಡ್ತಿರ್ತೀವಿ. ಸ್ಕ್ರಬ್ ಮಾಡೋವಾಗ ನಮಗೆ ಸ್ವಲ್ಪ ಲೈಟಾಗಿ ಒಂದು ಸ್ವಲ್ಪ ತರತರಿಯಾಗಿ ಇರಬೇಕು ಅಷ್ಟೇ. ಅದು ಪೂರ್ತಿಯಾಗಿ ಸಣ್ಣದಾಗಿ ಹಿಟ್ಟು ಆಗಿರಬಾರ್ದು, ಅಂದರೆ ಮೈದಾ ಹಿಟ್ಟು ರೀತಿ ಆಗಿರಬಾರ್ದು. ಒಂದು ಸ್ವಲ್ಪ ಸ್ಕ್ರಬ್ ಮಾಡೋದಕ್ಕೆ ನಮಗೆ ಚೆನ್ನಾಗಿ ಅನ್ನಿಸ್ತಿರ್ಬೇಕು. ಪೂರ್ತಿ ರಫಾಗೂ ಇರಬಾರ್ದು, ಪೂರ್ತಿ ಸಣ್ಣದಾಗೂ ಇರಬಾರ್ದು. ಆ ರೀತಿಯಾಗಿರುವಂಥ ಅಕ್ಕಿ ಹಿಟ್ಟನ್ನು ಅಲ್ಲಿ ತೊಗೊಂಡ್ರೆ ನಿಮ್ಗೆ ಒಳ್ಳೆಯದು. ಯಾಕಂದ್ರೆ ನಾವು ಸ್ಕ್ರಬ್ ಮಾಡೋವಾಗ ನಮಗಲ್ಲಿ ರ್ಯಾಷಸ್ ಆಗಬಾರ್ದು. ಅದಕ್ಕೋಸ್ಕರ ಈ ಒಂದು ಫೇಶಿಯಲನ್ನು ನೀವು ಮನ್ಯಾಗ ಮಾಡ್ಕೊಂಡ್ರಿ ಅಂದ್ರೆ ಫಸ್ಟ್ ಟೈಮಲ್ಲೇ ಫ್ರೆಂಡ್ಸ್ ನಿಮ್ಗೆ ಹೇಳ್ತೀನಿ ನಾನು, ಒಂದು ರೀತಿ ನೀವು ಎಷ್ಟು ದುಡ್ಡು ಕೊಟ್ಟರು ನಿಮ್ಗೆ ಈ ರೀತಿಯಾಗಿರುವಂಥ ಫೇಶಿಯಲ್ಲು ನಿಮಗೆ ಯಾವ ಪಾರ್ಲರ್ನೂ ಮಾಡೋಂಗಿಲ್ಲ. ಅಷ್ಟು ಚೆನ್ನಾಗಿರುವಂಥ ಒಂದು ಫೇಶಿಯಲ್ ಇದಾಗಿರ್ತೈತಿ. ನಿಮ್ಗೆ ನೀವು ಮನೇಲಿ ಒಂದೇ ಒಂದು ಸರ್ತಿ ಮಾಡಿಕೊಂಡು ನೋಡಿದರೂ ಸಾಕು, ತಕ್ಷಣ ನನಗೆ ನೀವು ಕಮೆಂಟ್ ಹಾಕ್ತೀರಿ. ಅಷ್ಟೊಂದು ಸೂಪರಾಗಿರುವಂಥ ಒಂದು ಫೇಶಿಯಲ್ ಅಂತ ಹೇಳ್ತೀನಿ. ನಾನು ಇದನ್ನ ಒಂದೇ ಒಂದು ಸರ್ತಿ ನಾವು ಫೇಶಿಯಲ್ ಮಾಡ್ಕೋರಿ ಪಟ್ ಅಂತ ಹೇಳಂತ ನನಗೆ ಕಮೆಂಟ್ ಹಾಕಿರಿ. ಈಗಲೇ ನೀವು ನಾನು ಮಾಡ್ತಾ ಇರ್ತೀನಲ್ಲ ಆ ಟೈಮಲ್ಲೇ ನೀವು ಈ ಒಂದು ಫೇಶಿಯಲ್ನ ಮಾಡ್ಕೋರಿ ಅಂತ ಹೇಳಂದು ನಾನು ಹೇಳ್ತೀನಿ. ಯಾಕಂದರೆ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಯಾವ ಹೊರಗಿಂದ ತರುವಂಥ ಇಲ್ಲ ಇದರಲ್ಲಿ. ನಾವು ಮೂಗು ಹತ್ರ, ಆಮೇಲೆ ಗದ್ದ, ತುಟಿ ಹತ್ರ, ಅಕ್ಕಪಕ್ಕ ಎಲ್ಲ ಕಡೆ ನಮಗೆ ಎಲ್ಲಿ ನಮ್ಮ ಡೆಡ್ ಸ್ಕಿನ್ ಐತಿ ಅದನ್ನು ಕಿತ್ತು ಬರ್ತಿದ್ದಕ್ಕೆ. ಆಮೇಲೆ ಈ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು ಏನದಾವೆ ಎಲ್ಲನೂ ಇದರಿಂದ ಕ್ಲೀನಾಗಿ ಹೋಗ್ಬಿಡ್ತೈತಿ. ಈಗ ನಾನು ಫೇಸ್ ವಾಶ್ ಮಾಡಿಕೊಂಡೆ. ಮತ್ತೆ ಫೇಸ್ ವಾಶ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಜೆಲ್ಲನ್ನು ನಾವು ರೆಡಿ ಮಾಡ್ಕೊಳ್ಳೋಣ. ಇದು ಅಂತೂ ಇಷ್ಟು ಚೆನ್ನಾಗಾಗುತ್ತೆ ಅಂದರೆ ನಮ್ಮ ಸ್ಕಿನ್ನಿಗೆ ಇಷ್ಟು ಸಾಫ್ಟ್ ಆಗುತ್ತೆ ಅಂದರೆ ಸ್ಕಿನ್ನು. ಈ ಒಂದು ಜೆಲ್ಲನ್ನು ನಾವು ಅಪ್ಲೈ ಮಾಡಿದಾಗ ಒಂದು ಬೆಣ್ಣೆ ರೀತಿ ಆಗುತ್ತೆ ನಮ್ಮ ಸ್ಕಿನ್ನು. ಇಲ್ಲಿ ಮತ್ತೆ ನಾನು ಹಸಿ ಹಾಲು ತೊಗೊಂಡಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಅಲೋವೆರಾ ಜೆಲ್ ತೊಗೊಂಡಿದ್ದೀನಿ. ಎರಡೂ ಹಾಕಿದೆ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಕಿನ್ಗೆ ಅಪ್ಲೈ ಮಾಡ್ತಿದ್ದೀನಿ. ಮೊದಲಿಗೆ ಹಸಿ ಹಾಲಿಂದ ನಾವು ಸ್ಕಿನ್ನನ್ನು ಕ್ಲೆನ್ಸ್ ಮಾಡ್ಕೊಂಡಿದ್ದೀವಿ. ನಾವು ಪ್ರತಿದಿನ ಫೇಸ್ ಪ್ಯಾಕ್ ಹಾಕೋವಾಗ ನಾನು ಹೇಳ್ತೀನಿ ಹಸಿ ಹಾಲು ಮತ್ತು ಕೊಬ್ಬರಿ ಎಣ್ಣೆಯಿಂದ ನೀವು ಮಸಾಜ್ ಮಾಡ್ಕೋರಿ, ಆಮೇಲೆ ಕ್ಲೆನ್ಸ್ ಮಾಡಿರಿ ಅಂತ ಹೇಳಂದು ಫಸ್ಟ್ ಸ್ಟೆಪ್ಪಲ್ಲೇ ನಾವು ಆ ಕೆಲಸ ಮಾಡಿಬಿಟ್ಟಿದ್ದೀವಿ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪಲ್ಲಿ ಅಕ್ಕಿ ಹಿಟ್ಟು ಮತ್ತು ಅದೇ ಹಾಲಿಂದ ನಾವು ಸ್ಕ್ರಬ್ ಮಾಡ್ಕೊಂಡಿದ್ದೀವಿ. ಥರ್ಡ್ ಸ್ಟೆಪ್ಪಲ್ಲಿ ಅದೇ ಹಾಲು ಮತ್ತು ಈ ಅಲೋವೆರಾ ಜೆಲ್ಲಿಂದ ನಾವು ಮಸಾಜ್ ಮಾಡ್ಕೊತಿದ್ದೀವಿ. ಈ ಜೆಲ್ ಅಂತೂ ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವಾಗಲೇ ಹೇಳಿದಾಗೆ ಇಷ್ಟು ಸಾಫ್ಟ್ ಆಗುತ್ತೆ ನಮ್ಮ ಸ್ಕಿನ್ನು, ಬೆಣ್ಣೆ ರೀತಿ ಆಗುತ್ತೆ ನಮ್ಮ ಸ್ಕಿನ್. ಅದಕ್ಕೋಸ್ಕರ ಈ ಒಂದು ಫೇಶಿಯಲನ್ನು ನೀವು ಮನೇಲಿ ಮತ್ತೆ ಹೇಳ್ತೀನಿ ನಾನು, ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಹಾಕಿರಿ ಅಂತ ಹೇಳಂದು
ಮತ್ತು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ. ಯಾಕಂದ್ರೆ ನಿಮಗೆ ಒಳ್ಳೊಳ್ಳೆ ಒಂದು ಹೋಮ್ ರೆಮಿಡಿಗಳನ್ನ ನಾನು ನಿಮಗೋಸ್ಕರ ತರ್ತಾ ಇರ್ತೀನಿ. ನೀವು ಕಮೆಂಟ್ ಮಾಡೋದು, ಲೈಕ್ ಮಾಡೋದು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇನ್ನೂ ನನಗೆ ಒಳ್ಳೆ ಪ್ರೋತ್ಸಾಹ ಸಿಗುತ್ತೆ ಒಳ್ಳೊಳ್ಳೆ ವಿಡಿಯೋಗಳನ್ನ ತರೋದಕ್ಕೋಸ್ಕರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತೀನಿ. ಇಲ್ಲಿ ನೋಡ್ರಿ, ಎಲ್ಲ ಕಡೆ ನಮ್ಮ ಕಣ್ಣು ಸುತ್ತ, ಮೂಗು ಸುತ್ತ ನಮಗಂದ್ರೆ ಚೆನ್ನಾಗಿ ಇದನ್ನ ಮಸಾಜ್ ಮಾಡ್ಕೋಬೇಕು ನಾವು. ಈಗ ಹಸಿ ಹಾಲು ಮತ್ತು ಈ ಅಲೋವೆರಾ ಏನೈತಿ ಎಲ್ಲ ನಮ್ಮ ಸ್ಕಿನ್ನಲ್ಲಿ ಅಬ್ಸರ್ವ್ ಆಗಬೇಕು. ಆ ರೀತಿ ನಾವು ಚೆನ್ನಾಗಿ ಇದನ್ನ ಮಸಾಜ್ ಮಾಡಬೇಕು. ಹಣೆ, ಕತ್ತು ಭಾಗ ಮಾತ್ರ ನಾವು ಮರಿಬಾರ್ದು. ಯಾಕಂತ ಅಂದ್ರೆ ನಮ್ಮ ಸ್ಕಿನ್ನು ಫೇಸ್ ಒಂದು ರೀತಿ ಕಾಣಿಸ್ತಿರ್ತೈತಿ, ಕತ್ತು ಭಾಗ ಒಂದು ರೀತಿ ಕಾಣಿಸ್ತಿರ್ತೈತೆ. ಅದಕ್ಕೋಸ್ಕರ ನಾವು ಕುತ್ತಿಗೇನು ತಪ್ಪದೇನೆ ನಾವು ನಾವು ಯಾವುದೋ ಒಂದು ಫೇಸ್ ಪ್ಯಾಕ್ ಹಾಕಲಿ, ಸ್ಕ್ರಬ್ ಮಾಡಲಿ, ಅಲ್ಲೂ ನಾವು ಮಸಾಜ್ ಮಾಡಲೇಬೇಕಾಗತ್ತೆ. ಚೆನ್ನಾಗಿ ಇಲ್ಲಿ ಮಸಾಜ್ ಮಾಡ್ಕೊಂಡು ನಾನು ಕಣ್ಣು ಸುತ್ತ ಎಲ್ಲ ಕಡೆನೂ ಅಂದರೆ ಒಂದು ಮಸಾಜ್ ಮಾಡ್ಕೊಂಡಾಗ ನಮಗೇನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನು ಜಾಸ್ತಿ ಆಗುತ್ತೆ. ನಾವು ಮಾಡಿರುವಂಥ ಫೇಶಿಯಲ್ಗೆ ಇನ್ನೂ ಚೆನ್ನಾಗಿ ಗ್ಲೋ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ನೀಟಾಗಿ ನಾವು ಫೇಶಿಯಲ್ ಮಾಡಬೇಕಾಗತ್ತೆ, ಮಸಾಜ್ ಮಾಡ್ಬೇಕಾಗತ್ತೆ. ನಾನು ಇನ್ನೂ ಭಾಳನ ಸ್ಪೀಡಾಗಿ ಇಟ್ಟಿದ್ದೀನಿ. ಒಂದು 5 ನಿಮಿಷ ಅಂತೂ ನೀವು ಪೂರ್ತಿಯಾಗಿ ಇಲ್ಲಿ ಮಸಾಜ್ ಮಾಡ್ಕೊರಿ ಚೆನ್ನಾಗಿ. ಒಂದು 5 ನಿಮಿಷ ಇದೇನು ನಮಗೆ ರಫ್ ಆಗಿರೋಂಗಿಲ್ಲ, ಒಂದು ಜೆಲ್ ರೀತಿಯಾಗಿರ್ತೈತಿ. ಹಾಗಾಗಿ ಒಂದು 5 ರಿಂದ 10 ನಿಮಿಷನಾದರೂ ಬೇಕಿದ್ರೆ ನಿಮಗೆ ಟೈಮ್ ಇದ್ದರೆ ನೀವು ಇಲ್ಲಿ ಮಸಾಜ್ ಮಾಡ್ಕೋಬೋದು. ಅಕ್ಕಿಯಿಂದ ನಾವು ಏನು ಸ್ಕ್ರಬ್ ಮಾಡ್ತೀವಿ ಅದನ್ನ ಒಂದು 5 ನಿಮಿಷ ಮಾಡಿದರೆ ಸಾಕು. ಇನ್ನು ಪೂರ್ತಿಯಾಗಿ ಒಂದು 5 ನಿಮಿಷ ನಾನು ಚೆನ್ನಾಗಿ ಮಸಾಜ್ ಮಾಡ್ಕೊಂಡಿದ್ದೀನಿ. ಮಸಾಜ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಫೇಸ್ ವಾಶ್ ಮಾಡಿದೆ. ಇಲ್ಲಿ ನಾನು ಫೇಸ್ ವಾಶ್ ಮಾಡಿಕೊಂಡು ಇಲ್ಲಿ ಲಾಸ್ಟ್ ಸ್ಟೆಪ್, 4th ಸ್ಟೆಪ್ ಏನಪ್ಪ ಅಂತ ಅಂದರೆ, ಇದಂತೂ ಇನ್ನೂ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ಯಾಕ್ ಆಗಿರ್ತೈತಿ. ಇಲ್ಲಿ ನಾನು ಹಾಲಿನ ಪೌಡ್ರ್ ತೊಗೊಂಡಿದ್ದೀನಿ. ಜೊತೆಗೆ 1 ಸ್ಪೂನಷ್ಟು ಹಾಲಿನ ಪೌಡ್ರು, 1 ಸ್ಪೂನಷ್ಟು ಕಡಲೆ ಹಿಟ್ಟು, ಜೊತೆಗೆ ಆ್ಯಂಟಿಸೆಪ್ಟಿಕ್ ಆಗಿ ಕೆಲಸ ಮಾಡೋದಕ್ಕೆ ನಿಮ್ಮ ಹತ್ರ ಕಸ್ತೂರಿ ಅರಿಶಿನ ಆದರೆ ಕಸ್ತೂರಿ ಅರಿಶಿನ ಹಾಕೋರಿ. ಮನೆಯಲ್ಲಿರುವಂಥ ಚಿಟಿಕೆ ಅರಿಶಿನ ಬೇಕಿದ್ರೆ ಹಾಕೋರಿ. ಮನೆಯಲ್ಲಿರುವಂಥ ಅರಿಶಿನ ಹಾಕ್ಕೊಂಡ್ರೆ ನೀವು ಒಂದು ಚಿಟಿಕೆ ಅಷ್ಟು ಹಾಕೋರಿ, ಭಾಳ ಹಾಕೊಳಕ್ಕೆ ಹೋಗ್ಬೇಡ್ರಿ. ಕಸ್ತೂರಿ ಅರಿಶಿನ ಆದರೆ ಒಂದು ಅರ್ಧ ಸ್ಪೂನ್ ಹಾಕೋರಿ. ಎರಡೂ ನಮ್ಮ ಹತ್ರ ಬೇಡ ನಮಗೆ ಅದನ್ನು ಅಂತ ಅಂದರೆ ವೈಟ್ ಟರ್ಮರಿಕ್ ಇದ್ರೆ ಅದನ್ನ ಹಾಕೋರಿ. ನಮ್ಗೆ ಅರಿಶಿನ ಬೇಡ ಅನ್ನೋದಾದ್ರೆ ನೀವು ಇಲ್ಲಿ ಅರಿಶಿನ ಸ್ಕಿಪ್ ಮಾಡ್ಬೋದು. ಸ್ಕಿಪ್ ಮಾಡಿ ಹಾಲು ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ನಾನು ಇಲ್ಲಿ ಫೇಸ್ ಪ್ಯಾಕ್ ಹಾಕೊಂಡು ಹೋಗ್ತೀನಿ. ಈ ಒಂದು ಫೇಸ್ ಪ್ಯಾಕ್ ಹಾಕೋದ್ರಿಂದ ನಮ್ಮ ವಾರದಲ್ಲಿ 1 ಸರ್ತಿ, ಇದನ್ನು ವಾರಕ್ಕೆ 1 ಸರ್ತಿ ನೀವು ಫೇಸ್ ಪ್ಯಾಕ್ ಹಾಕಿದ್ರಿ ಅಂದರೆ ನಿಮ್ಮ ಸ್ಕಿನ್ ಒಂದು ತಿಂಗಳಲ್ಲಿ 4 ವಾರದಲ್ಲಿ ನಿಮ್ಮ ಸ್ಕಿನ್ನು ಎಷ್ಟೊಂದು ಗ್ಲೋ ಆಗುತ್ತೆ ಅಂತ ಹೇಳಂದು ನೀವು ನೋಡ್ಬೋದು. ಒಂದು ಮುಖದಲ್ಲಿರುವಂಥ ನಮ್ಮ ಕಲೆನೂ ಕಡಿಮೆ ಆಗ್ತಾ ಬರ್ತೈತಿ, ಸ್ಕಿನ್ ಟೈಟ್ ಆಗುತ್ತೆ ಮತ್ತು ಸ್ಕಿನ್ ಗ್ಲೋ ಆಗುತ್ತೆ ಈ ಒಂದು ಫೇಸ್ ಪ್ಯಾಕು ಮತ್ತು ಈ ಫೇಶಿಯಲ್ ಮಾಡ್ಕೊಳೋದ್ರಿಂದ. ನೀವು ಈ ಫೇಸ್ ಪ್ಯಾಕ್ ಆಯ್ತು ಅಥವಾ ಫೇಶಿಯಲ್ನ ಮಾಡ್ಕೊಳಕ್ಕೆ ಹೊಂತೀರಿ ಅಂದರೆ ನೀವು ಯಾವುದೇ ಕಾರಣಕ್ಕೂ ಪಾರ್ಲರ್ನ ಮರ್ತು ಬಿಡ್ತೀರಿ. ನಿಜ ಹೇಳ್ಬೇಕಂದ್ರೆ ಅಷ್ಟು ಚೆನ್ನಾಗಿರುವಂಥ ಫೇಶಿಯಲ್ ಆಯಿತು, ಆಮೇಲೆ ಸ್ಕ್ರಬ್ಗಳಾಯ್ತು, ಆಮೇಲೆ ಮನೆಯಲ್ಲಿರುವಂಥ ಹೋಮ್ ರೆಮಿಡಿಗಳನ್ನ, ಕ್ರೀಮ್ಗಳನ್ನ ಎಲ್ಲನೂ ನಾನು ನಿಮಗೆ ತೋರಿಸ್ತಾ ಬರ್ತಿದ್ದೀನಿ. ಬರೀ ನಾನು ಹೇಳುವಂಥ ಒಂದು ಫೇಸ್ ಪ್ಯಾಕ್ಗಳಾಯಿತು, ಫೇಶಿಯಲ್ ಆಯಿತು, ಇವನ್ನೆಲ್ಲ ನೀವು ಮಾಡ್ಕೊತ ಬಂದ್ರಿ ಅಂದರೆ ನಿಮ್ಮ ಸ್ಕಿನ್ನು ನಿಜವಾಗ್ಲೂ ಒಂದು ರೀತಿ ಫಳಫಳ ಅಂತೇಳಂದು ಹೊಳಿತಾ ಇರ್ತೈತಿ, ಕಲೆ ರಹಿತ ಆಗುತ್ತೆ. 100% ಅಲ್ಲ ಫ್ರೆಂಡ್ಸ್, ನಾನು 200% ನಾನು ಗ್ಯಾರಂಟಿ ಕೊಡ್ತೀನಿ. ಅದರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲದೇ, ಯಾವುದೇ ರೀತಿ ಭಯ ಇಲ್ಲದೇ ನೀವು ಈ ಫೇಸ್ ಪ್ಯಾಕ್ಗಳನ್ನ ನೀವು ಟ್ರೈ ಮಾಡ್ಬೋದು. ಈ ಫೇಶಿಯಲನ್ನು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣುತ್ತೆ ನನ್ನ ಸ್ಕಿನ್ ಅಂದರೆ ನಿಜವಾಗ್ಲೂ ಟ್ಯೂಬ್ ಲೈಟ್ ರೀತಿ ಹೊಳಿತೈತಿ. ನಿಜವಾಗ್ಲೂ ಒಂದು ಸರ್ತಿ ನೀವು ಈ ಫೇಶಿಯಲ್ನ ಮಾಡಿ ನೋಡ್ಕೊರಿ ಚೆನ್ನಾಗಿ. ನಾನಿನ್ನ ಒಂದು ಸ್ವಲ್ಪ ಅಂದರೆ ಅದು ಪೂರ್ತಿಯಾಗಿ ಒಣಗಿತ್ತು, ಹಾಗಾಗಿ ಒಂದು ಸ್ವಲ್ಪ ಹಸಿ ಮಾಡಿಕೊಂಡು ನಂತರ ಲಾಸ್ಟ್ ಸ್ಟೆಪ್ಪಲ್ಲಿ ನೀವು ಯಾವುದೇ ರೀತಿ ಸ್ಕ್ರಬ್ ಮಸಾಜ್ ಏನು ಮಾಡೋಕ್ಕೆ ಹೋಗ್ಬೇಡ್ರಿ. ಬರೀ ನೀರು ಹಾಕಿ ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡ್ರೆ ಸಾಕು. ನೋಡ್ಬೋದು ನನ್ನ ಕತ್ತು ಭಾಗದಲ್ಲಿ ಕೆಳಗೆ ಅಲ್ಲಿ ಎರಡೂ ಕಡೆಯೂ ನೀವು ನೋಡ್ಬೋದು. ಒಂದು ಕಡೆ ಕಪ್ಪು ಕಾಣಿಸ್ತೈತಿ, ಒಂದು ಕಡೆ ಇಲ್ಲಿ ಸ್ಕಿನ್ನು ಬ್ರೈಟ್ ಆಗಿರೋದು ನಿಮಗೆ ಕಾಣಿಸ್ತೈತಿ. ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡು ಬಂದು ನಿಮ್ಮ ಎದುರಿಗೆ ಕೂತ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ನನ್ನ ಸ್ಕಿನ್ ಆಗೈತೆ ಅಂತ ಹೇಳೋದು ನೀವೇ ನೋಡ್ಬೋದು. ಒಂದೇ ಒಂದು ಸರ್ತಿ ಈ ಫೇಶಿಯಲನ್ನು ನೀವು ಮನೆಯಾಗ ಮಾಡಿಕೊಂಡು ಈ ಫೇಶಿಯಲ್ ನಿಮಗೆ ಎಷ್ಟು ಚೆನ್ನಾಗಿ ನಿಮಗೆ ಇದು ರಿಸಲ್ಟ್ ಕೊಡ್ತು ಅಂತ ಹೇಳೋದು ಹೇಳ್ಬೇಕು ನೀವು ನನಗೆ. ನೋಡಲಿ ಎಷ್ಟು ಖುಷಿ ಆಗುತ್ತೆ ಅಂದರೆ ಒಂದೊಂದು ಫೇಸ್ ಪ್ಯಾಕ್ ಹಾಕಿದಾಗೂ ನನಗೆ ಭಾಳ ಖುಷಿ ಆಗುತ್ತೆ. ಆದರೆ ಫೇಸ್ ಪ್ಯಾಕಿನ್ಕಿಂತ ಇದು ಫೇಶಿಯಲನ್ನು ಮಾಡಿ ತೋರಿಸಿದ್ದೀನಿ ನಾನು ನಿಮಗೆ. ಫುಲ್ ಸ್ಕಿನ್ ಗ್ಲೋ ಆಗುವಂಥ ಫೇಶಿಯಲ್ ಇದಾಗೈತಿ. ಮನೆಯಾಗ ಒಂದು ಸರ್ತಿ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಹಾಕಿರಿ. ಮತ್ತು ಮರಿದಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡಿರಿ, ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ಹೇಳೋದು ರಿಕ್ವೆಸ್ಟ್ ಮಾಡ್ಕೊತೀನಿ. ಮತ್ತೆ ಮುಂದೆ ಒಂದು ಒಳ್ಳೆಯ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ